watch your parents have every day for the rest of your life? Or would you join in once and stop it forever? ರಣವೀರ್ ಅಲಹಾಬಾದಿಯ ಬಿಯರ್ ಬೈಸೆಪ್ಸ್. ಹೆಚ್ಚಾಗಿ ಹೆಸರನ್ನ ಕೇಳ್ದಿರೋರು ತುಂಬಾ ಕಡಿಮೆನೆ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಕ್ವಿಕ್ ಆಗಿ ಒಂದು ಪರಿಚಯ ಕೊಡ್ತೀನಿ. ಇಂಡಿಯಾದ ನಂಬರ್ 1 ಪಾಡ್ಕಾಸ್ಟರ್ ಇವನು. ರೀಸೆಂಟ್ ಆಗಿ ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋಗೆ ಇವನು ಹೋಗಿದ್ದ ಜಡ್ಜ್ ಆಗಿ. ಅಲ್ಲಿ ಇವನು ಪೇರೆಂಟ್ಸ್ ಬಗ್ಗೆ ಅತ್ಯಂತ ಕೆಟ್ಟ ಒಂದು ಕಮೆಂಟ್ ಪಾಸ್ ಮಾಡಿದ್ದ. ಅವನ ರಿಯಾಕ್ಷನ್ ಯಾವ ತರ ಇತ್ತು ಅಂದ್ರೆ, ಎಲ್ಲರೂ ಅದನ್ನ ಜೋಕ್ ಆಗಿ ತಗೋಬೇಕು ಅಂತ ಇತ್ತು. ಡಾರ್ಕ್ ಹ್ಯೂಮರ್ ಹೆಸರಲ್ಲಿ ಈ ತರ ಕಮೆಂಟ್ ಪಾಸ್ ಮಾಡೋದ್ರಲ್ಲಿ ಎಷ್ಟು ಸರಿ. ಆದ್ರೆ ನಮ್ಮ ಭಾರತದಲ್ಲಿ ಈ ತರ ಜೋಕ್ ಗಳಿಗೆ ಅವಕಾಶ ಇಲ್ಲ. ಇವನೊಬ್ನೇನ ತಪ್ಪು ಮಾಡಿರೋದು, ಬೇರೆ ಯಾರು ತಪ್ಪೇ ಮಾಡಿಲ್ವಾ? ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿರೋದ್ರಿಂದ ಈ ವಿಷಯ ಹೊರಗಡೆ ಬಂತು. ಇದರಲ್ಲಿ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆದ್ರು. ಪೊಲೀಸ್ ಇವಾಗ ತನಿಖೆ ನಡೆಸ್ತಾ ಇದ್ದಾರೆ. ಎಷ್ಟು ಬೇಗ ನಡೀತಾ ಇದೆಲ್ಲ, ಅಷ್ಟೇ ಬೇಗ ಅತುಲ್ ಸುಭಾಷ್ ಕೇಸ್, ಶ್ರದ್ಧಾ ಕೇಸ್, ಇಂತ ಸುಮಾರು ಮರ್ಡರ್ ಕೇಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಯಾವಾಗ ನಡೀತು ಇಷ್ಟು ಬೇಗ? ಇದ್ರಲ್ಲೆಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ವಾ? ಅವ್ನು ಮಾಡಿರೋದು ತಪ್ಪೇ, ನಾನು ಅದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ನಮ್ ಜನರಿಗೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಕರಿಯರ್ ಎಂಡ್ ಆಯ್ತು ಅಂದಾಗ ತುಂಬಾ ಖುಷಿ ಆಗುತ್ತೆ. ಈ ಇಂಡಿಯಾಸ್ ಗಾಟ್ ಲೇಟೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ಯಾವುದೇ ಸ್ಕ್ರಿಪ್ಟ್ ಇರಲ್ಲ, ಯಾವುದೇ ತರ ಸೆನ್ಸರ್ ಇರಲ್ಲ. ಏನ್ ಬಾಯಿ ಬರುತ್ತೋ ಅದನ್ನೆಲ್ಲ ಹೇಳ್ತಾರೆ. ಯಾರು ಬೇಜಾರಾಗುತ್ತೆ, ಯಾರು ಬೇಜಾರಾಗಲ್ಲ, ಇದನ್ನೆಲ್ಲ ಕೇಳಕ್ಕೆ ಹೋಗಲ್ಲ. ಯಾವಾಗ ಒಂದಿಷ್ಟು ಜನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಎಲ್ಲರೂ ಬರ್ತಾರೆ ಹೇಟ್ ಮಾಡಿದ್ರೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಏನ್ ನಡೀತು, ಯಾವಾಗ ನಡೀತು, ಯಾಕೋಸ್ಕರ ಇಷ್ಟೊಂದು ಕಾಂಟ್ರವರ್ಸಿ ಆಯ್ತು, ಅದೆಲ್ಲ ಬೇಡವೇ ಬೇಡ ಜನರಿಗೆ. ಎಲ್ಲರೂ ಸ್ಟೇಟಸ್ ಹಾಕ್ತಾರೆ, ನಾವು ಸ್ಟೇಟಸ್ ಹಾಕೋಣ. ಎಲ್ಲರೂ ಹೇಟ್ ಮಾಡ್ತಿದ್ರೆ ನಾವು ಹೇಟ್ ಮಾಡೋಣ. ಇದಕ್ಕೆಲ್ಲ ಒಂದ್ ರೀತಿ ನಾವು ಕಾರಣನೇ. ನಾವು ಏನನ್ನ ನೋಡಕ್ ಇಷ್ಟಪಡ್ತೀವಿ, ಈ ಆಲ್ಗೋರಿದಮ್ ಅದನ್ನೇ ತೋರಿಸುತ್ತೆ. ಇನ್ಸ್ಟಾಗ್ರಾಮ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಫೇಸ್ಬುಕ್ ಆಗ್ಲಿ. ಇನ್ಸ್ಟಾಗ್ರಾಮ್ ಜಸ್ಟ್ ಸರ್ಚ್ ಪೇಜ್ ಹೋಗಿ ನೋಡಿ ಏನೆಲ್ಲ ಕಾಂಟೆಂಟ್ ಬರುತ್ತೆ ಅಂತ. ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೆ. ಇಂಥ ಕಾಂಟೆಂಟ್ ಮಕ್ಳಿಗೆ ಆವಾಗ ರೀಲ್ಸ್ ಅಲ್ಲಿ ಬರ್ತಾ ಇದ್ದಾಗ ಇನ್ನೇನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು?